ಹೆಲೋ ಗೈಸ್, ಇವತ್ತಿನ ವೀಡಿಯೋದಲ್ಲಿ ನಾವು ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡೋದು ಅಂತ ನೋಡೋಣ. ನೀವು ಆ್ಯಕ್ಚುಲಿ 3 ಥರ ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಒಂದು ನೀವು ಬ್ರೌಸರಿಂದ ಅಪ್ಲೋಡ್ ಮಾಡ್ಬೋದು, ಇನ್ನೊಂದು ಯೂಟ್ಯೂಬ್ ಆ್ಯಪ್ಗೆ ಹೋಗಿ ಡೈರೆಕ್ಟಾಗಿ ಅಲ್ಲಿಂದ ಅಪ್ಲೋಡ್ ಮಾಡ್ಬೋದು, ಇನ್ನೊಂದು YT ಸ್ಟುಡಿಯೋ ಆ್ಯಪಿಂದ ಅಪ್ಲೋಡ್ ಮಾಡ್ಬೋದು. ಇವತ್ತಿನ ವೀಡಿಯೋದಲ್ಲಿ ನಾವು ಯೂಟ್ಯೂಬ್ ಆ್ಯಪಿಂದ ಯಾವ ಥರ ಅಪ್ಲೋಡ್ ಮಾಡೋದು ಅಂತ ನೋಡೋಣ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಫಸ್ಟ್ ಇಲ್ಲಿ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೋತೀನಿ. ಯೂಟ್ಯೂಬ್ ಆ್ಯಪ್ನ ಇಲ್ಲಿ ಓಪನ್ ಮಾಡ್ಕೊತಿದ್ದಂಗೆ ಇಲ್ಲಿ ನಿಮಗೆ ಪ್ಲಸ್ ಬಟನ್ ಕಾಣಿಸುತ್ತೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಸೊ ಇಲ್ಲಿ ನಿಮ್ಮದು ಗ್ಯಾಲರಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋನ ಸೆಲೆಕ್ಟ್ ಮಾಡ್ತಿದ್ದಂಗೆ ಇಲ್ಲಿ ನಿಮಗೆ ತಮ್ನೇಲ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ತಮ್ನೇಲ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು, ಇಲ್ಲದ್ರೆ ನಿಮ್ಮ ಇಷ್ಟ. ಸೊ ಈ ಥರ ನೀವು ತಮ್ನೇಲ್ ಆ್ಯಡ್ ಮಾಡಿಕೊಂಡು ಇಲ್ಲಿ ನೀವು ಟೈಟಲ್ ಕೊಡ್ಬೋದು ಬೇಕಾದ್ರೆ. ಸೊ ಟೈಟಲ್ ಕೊಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ. ಇಲ್ಲಿ ಡಿಸ್ಕ್ರಿಪ್ಷನ್ ನೋ ಕೊಟ್ಬಿಟ್ಟು ಸೊ ಇದು ಪೇಯ್ಡ್ ಪ್ರಮೋಷನ್ಸ್ ಆ್ಯಂಡ್ ಬ್ರ್ಯಾಂಡ್ಸ್ ಅಂತ ಇರುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ನೀವು ಅಪ್ಲೋಡ್ ಮಾಡಬೇಕಾದ್ರೆ ಪಬ್ಲಿಕ್, ಅನ್ಲಿಸ್ಟೆಡ್ ಮತ್ತು ಪ್ರೈವೇಟ್ ಅಂತ ಇರುತ್ತೆ. ಸೊ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಅನ್ಲಿಸ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ. ಸೊ ಓಕೆ, ಈಗ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆಮೇಲೆ ಇಷ್ಟಕ್ಕೆ ಬಿಡಬೇಡಿ, ಇದು ಯಾವಾಗ 100% ಆಗುತ್ತೋ ಅವಾಗ ನಾನು ಹೇಳ್ದಂಗೆ ಮಾಡಿ. ಸೊ ನೋಡ್ಬೋದು, ಆಗ್ತಾಯಿದೆ, ಪ್ರಿಪೇರ್ ಆಗ್ತಾಯಿದೆ. ಇಲ್ಲಿ ಸೊ ಈಗ ಸೆಂಡಿಂಗ್ ಫೈಲ್ಸ್ ಅಂತ ಬರ್ತದೆ. ಸೊ ಈಗ ನೀವೇನಪ್ಪ ಮಾಡಬೇಕು ಅಂದರೆ, ಇಲ್ಲಿ YT ಸ್ಟುಡಿಯೋ ಹಾಕ್ಕೋಗ್ಬಿಟ್ಟು ಇಲ್ಲಿ ಕಾಂಟೆಂಟ್ ಅಂತ ಇರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ವಿಸಿಬಿಲಿಟಿ ಪೆಂಡಿಂಗ್ ಅಂತ ಪಬ್ಲಿಕ್ ಮೇಲೆ ಸೆಟ್ ಮಾಡಿ ಕ್ಲಿಕ್ ಮಾಡ್ತೀವಿ. ಓಕೆ, ಈಗ ಅಪ್ಲೋಡ್ ಆಗ್ತಾ ಇದೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನೀವು. ಸ್ವಲ್ಪ ವೆಯ್ಟ್ ಮಾಡಿ. ಇದು ನಿಮ್ಮದು ವಿಡಿಯೋ ತುಂಬ ದೊಡ್ಡ ಸೈಜ್ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಅಪ್ಲೋಡ್ ಆಗೋಕ್ಕೆ.
ಸ್ವಲ್ಪ ವೆಯ್ಟ್ ಮಾಡಿ. ಸೊ ನೀವು ಸ್ವಲ್ಪ ವೆಯ್ಟ್ ಮಾಡಿ, ಒಂದು ವಿಡಿಯೋ ಅಪ್ಲೋಡ್ ಆಗಿರುತ್ತೆ ಗೈಸ್.